ಓ, ಇದೇನಿದು? ರಥ ಶಬ್ದವಾಗುತ್ತಿರುವುದು. ಯಾರು ಇತ್ತಲೇ ಬರುತ್ತಿರುವಂತೆ ಭಾಸವಾಗುತ್ತಿರಬೇಕು. ಇರಲೇ ಮರೆಯಲೇ ನಿಲ್ಲುವುದು. ನಿಲ್ಲು ದ್ರೌಪದ, ನಿಲ್ಲು. ಯಾರು ಬಂದಿರೋರು ನೋಡಿದೀಯಾ? ಎಲ್ಲಿಗೆ ಹೋಗುವೆ? ಪಾವನವರೇ, ನೀವೇಕೆ ಇಲ್ಲಿಗೆ ಬಂದಿರಿ? ಓಹೋ, ಮೃಗವನ್ನು ಬೇಟೆ ಆಡಲು ನೀವು ಇಲ್ಲಿಗೆ ಬಂದಿರಬೇಕು ಅಲ್ಲವೇ? ಮೃಗದ ಬೇಟೆಗಾಗಿ ಬಂದಿಲ್ಲ, ನಿನ್ನನ್ನು ಅಷ್ಟಿನಾವಧಿಗೆ ಇದು ಸಂತೋಷ ಪಡಿಸಲು ಬಂದಿರುವೆ. ದುಡುಕಿ ಎಂತಹ ನುಡಿಗಳನ್ನು ಆಡುತ್ತಿರುವಿರಿ? ನಿನ್ನ ನುಡಿಗಳ ಸಾಕು ನಿಲ್ಲಿಸು. ಮಾತನಾಡಿದಲ್ಲ ನುಡಿಗಳನ್ನೆಲ್ಲ சொல்லನು ನೀಚಳ ನಿಲ್ಲಿಸು. ನಿನ್ನ சொல்லನು ನೀಚ ಸಾಕು ನಿಲ್ಲಿಸು. ನಿನ್ನ ನುಡಿಗಳ ಸಾಕು ನಿಲ್ಲಿಸು. ಸಾಕು ನಿಲ್ಲಿಸು. ನಾಗರಾಜ, ಬರದಿದ್ದರೆ ತಕ್ಕ ಶಿಕ್ಷೆಯನ್ನು ಮಾಡಿದರೆ ತಾನಾಗಿಯೇ ಬರುವಳು. ಬಾಬಾ, ಎಂತ ಕಠೋರವಾದ ನುಡಿಗಳನ್ನು ನುಡಿಯುತ್ತಿರುವಿರಿ. ಬಿಟ್ಟು ಬಿಡಿ. ಪಾಂಚಾಲಿ, ಹಿಂದೆ ಅಂದೇ ನನ್ನ ಸ್ವಯಂವರದಲ್ಲಿ ನನಗೆ ಮಾಡಿದ ಅಪಮಾನ ನೆನೆಸಿಕೊಂಡರೆ ನನ್ನ ದೇಹ ಸಾರಿರುವುದು. ಪಾವನವರೇ, ನೀವು ನನ್ನನ್ನು ತಪ್ಪಾಗಿ ಭಾವಿಸಿವಿರಿ. ನಾನು ಬೇಕೆಂದು ನಿಮಗೆ ಅಪಮಾನವನ್ನು ಮಾಡಲಿಲ್ಲ. ದಯಮಾಡಿ ನನ್ನ ಮಾತುಗಳನ್ನು ಕೇಳಿರಿ. ಬಹು ಮಾತುಗಳಿಂದ ಪ್ರಯೋಜನವಿಲ್ಲ. ನನ್ನ ಮಂಚವನ್ನು ಏರಬೇಕೆಂದು ಆ ಬ್ರಹ್ಮನು ನಿನ್ನ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ತಪ್ಪಿಸೆಂದು ಯಾರಿಂದಲೂ ಸಾಧ್ಯವಿಲ್ಲ. ಬೇಡ, ನನ್ನನ್ನು ಕೆಡಕಬೇಡ. ನೀಚರಿ, ಬಂಧುಗಳ ಪತ್ತಿಯಿಂದ ಮಮಕಾರವಿಲ್ಲದೆ ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ಸ್ವಲ್ಪವಾದರೂ ನಿನಗೆ ನಾಚಿಕೆ ಉಂಟಾಗುವುದಿಲ್ಲವೇನು? ಅಯ್ಯೋ ಪರಮಾತ್ಮ, ಸದೆಯನ್ನಿಲ್ಲ ವಿಧ ಉದವ ತೋರಿಸೆ ಪಾಂಚಾಲಿ. ವಿಧ ಉದವ ತೋರಿಸೆ ಸದೆಯಲ್ಲೇ ನಿದರಲೇ ತಗೆ ಪಾಂಚಾಲಿ. ಸದೆಯಲ್ಲೇ ನಿದರಲೇ ತಗೆ ಕದರಲ್ಲೇ ತಗೆ ಮಧುರವಾಣಿಗೆ. ಗದರಾಲಕ್ಕೆ ಮಧುರವಾಣಿಗೆ ಸದೆಯನ್ನಿಲ್ಲ ಬೇಣಿಗೆ. ದ್ರೌಪದ, ನಿನ್ನ ಪರಿವಾರವನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನನ್ನು ವಂಚಿಸಿ ಆ ಪಾಂಡವರ ಕೊಳಿರಿಗೆ ಮಾಲೆಯನ್ನು ಧರಿಸಿದೆಯಲ್ಲ, ಆಗಲೇ ತಿಳಿದುಕೊಂಡೆನು ನಿನ್ನ ಚಾತುರ್ತೆಯನ್ನು. ಬರುವೆಯೋ ಇಲ್ಲ ಹೇಳಿಕೊಂಡು ಹೋಗಬೇಕು. ನಿಂತು ಮಾತನಾಡು. ಈ ವಿಚಾರವೇನಾದ್ರೂ ನನ್ನ ಪತಿಯಾದ ಭೀಮಸೇನನಿಗೆ ತಿಳಿದಿದೆ ಆದರೆ ನಿನ್ನನ್ನು ಯಮಲೋಕದ ಯಾತ್ರೆಗೆ ಕಳಿಸಿ ಬಿಡುವರು ನೀಚ. ನಿನ್ನ ಮರಣವನ್ನು ನೀನೇಕೆ ಬಯಸುವೆ? ಇಲ್ಲಿಂದ ಹೊರಟು ಹೋಗು. ಎಲೈ ಗಯ್ಯಾಳಿ, ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಅಶೋಕವನದಲ್ಲಿಟ್ಟಿರುವುದು ಗೋಚರವಿರುವುದೇ? ಹಾಗೆ ಮಾಡಿಕೊಳ್ಳಬೇಡ, ನಡೆಯೋಣ. ದುರಾತ್ಮ, ಎಂತಹ ನುಡಿಗಳನ್ನು ಆಡುತ್ತಿರುವೆ. ಅಯ್ಯೋ ದೈವವೇ, ನನ್ನನ್ನು ಕಾಪಾಡುವವರು ಯಾರು ಸಹ ಇಲ್ಲವೇ? ಪಾಂಚಾಲಿ, ಬರುವೆಯೋ ಇಲ್ಲ ನಿನ್ನ ಮುಡಿಯನ್ನು ಹಿಡಿದುಕೊಂಡು ಹೇಳಿಕೊಂಡು ಹೋಗಬೇಕು. ಎಂತಹ ಕಠೋರವಾದ ನುಡಿಗಳನ್ನು ನುಡಿಯುತ್ತಿರುವೆ. ಕಾರಣ ಈ
ಮಾತುಗಳಿಗೆ ಮನಗೊಡಬೇಡ. ಬರುವಳೋ ಇಲ್ಲವೋ ಅರ್ಜುನ ಕೇಳಿಬಿಡು. ಸಲ್ಲದು ನಿನಗೆ ಚಕ್ರೇಶ್ವರ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ಮನುಜರದತಿಯೋ ಸರಸವಿದೆ. ಮನುಜರದತಿಯೋ ಸರಸವಿದೆ. ಅಪಕೀರ್ತಿಗೆ ನೀ ಗುರಿಯಾಗುವೆ. ಅಗ್ರಜ ಅಪಕೀರ್ತಿಗೆ ನೀ ಗುರಿಯಾಗುವೆ. ಸಲ್ಲದು ನಿನಗೆ ಚಕ್ರೇಶ್ವರ, ಸಲ್ಲದು ನಿನಗೆ ಚಕ್ರೇಶ್ವರ. ದುರ್ಯೋಧನ, ಸ್ತ್ರೀಯನ್ನು ಕಾಡುವುದು ಯಾವ ಧರ್ಮ? ಸುಮ್ಮನೆ ಹೇಗೆ ಅಪಕೀರ್ತಿಗೆ ಗುರಿಯಾಗುವೆ? ಪಾಂಡವರಲ್ಲಿ ದ್ವೇಷವಿದ್ದರೆ ಅವರ ಮುಂದೆ ಯುದ್ಧ ಮಾಡೋಣ, ಇಲ್ಲವಾದರೆ ಶರಣಾಗತಿಯಾಗಿ ಕ್ಷಮೆಯನ್ನೂ ಬೇಡು. ಕಾರಣ ಎಂತಹ ಅಪಮಾನವಾದ ಮಾತುಗಳನ್ನಾಡುತ್ತಿರುವೆ. ವೈರಿಗಳಿಗೆ ನಾವು ತಲೆಬಾಗುವುದೇ. ಇಂಥ ಮಾತುಗಳನ್ನು ಮತ್ತೊಂದು ಸಾರಿ ಹೇಳಬೇಡ. ದ್ರೌಪದಿ, ಪತಿವ್ರತೆಯಾದ ನಿನ್ನ ಮಾನಭಂಗ ಮಾಡಲು ಯಾರಿದ್ದನೂ ಸಾಧ್ಯವಿಲ್ಲ. ಧರ್ಮವೇ ನಿನ್ನನ್ನು ಕಾಪಾಡುವುದು. ಶಾಂತಳಾಗು. ಕರ್ಣ, ನೀನಾದ್ರೂ ನನ್ನನ್ನು ಕಾಪಾಡಬಾರದೆ? ಇದು ಕರೆ ಮುಗಿದು ಬೇಡಿಕೊಳ್ಳುವೆನು. ದ್ರೌಪದಿ, ನಿನ್ನನ್ನು ನಾನು ಸಮಾಧಾನ. ನಿನ್ನ ಪಾತುರತವೇ ನಿನ್ನನ್ನು ಕಾಪಾಡುವುದು. ಶಾಂತಳಾಗು. ಕಾಪಾಡುವುದು ಯಾರನ್ನು ಕರ್ಣ? ಸಾಕು, ನಿಲ್ಲಿಸು. ಛೀ ಪಾಪ್, ನನ್ನನ್ನು ಮುಟ್ಟಬೇಡ. ಹಿಂದೆ ತ್ರೇತಾಯುಗದಲ್ಲಿ ಸೀತೆಯನ್ನು ಬಯಸಿ ರಾವಣನು ಕೆಟ್ಟಂತೆ, ಈ ದ್ವಾಪರ ಯುಗದಲ್ಲಿ ದ್ರೌಪದಿಯನ್ನು ಬಯಸಿ ಕೌರವನು ಕೆಟ್ಟನೆಂಬ ನೀನು ಗುರಿ ಹೋಗಬೇಡ. ಶಾಂತಳಾಗು. ನಾನೇ ವಿವೇಕವನ್ನಾದರೂ ಹೇಳುತ್ತೇನೆ. ಕಾರಣ ಯಾರಿಗೆ ಹೇಳಿವೆ ವಿವೇಕ ಮಾತುಗಳನ್ನು? ನಿನ್ನ ಫಲವೇ ನಿನ್ನನ್ನು ದುರ್ಗತಿಗೆ ಎಳೆಯುತ್ತಿರುವಾಗ ಯಾರೇನು ಮಾಡುವರು? ಸುಮ್ಮನೆ ನನ್ನನ್ನು ಕಾಣಬೇಡ. ಕಾರಣ ಬರುವಳೋ ಇಲ್ಲವೋ ಕೇಳಿಬಿಡು. ಇದರ ಮೇಲೆ ನಿನ್ನ ಚಿತ್ತ. ಪಾಂಚಾಲಿ, ಯಾರ ಮುಖಕ್ಕೆ ಮಸಿಯನ್ನು ಬಳೆಯಬೇಕೆಂದಿರುವೆ? ನೀಚ ದುರಾತ್ಮನೆ, ದೂರವಾಗಿ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟೆ ಆದರೆ ನಿನ್ನ ಮರಣವು ನಿನ್ನನ್ನು ಸಮೀಪಿಸುತ್ತದೆ. ನಾನು ನಿನ್ನ ಪುರಾಣವನ್ನು ಕೇಳಕ್ಕೆ ಬಂದಿಲ್ಲ. ಬರುವೆಯೋ ಇಲ್ಲವೋ? ಅಯ್ಯೋ ಪರಮಾತ್ಮ, ನಾನೀಗ ಏನು ತಾನೇ ಮಾಡಲಿ? ಇಲ್ಲಿ ನನ್ನನ್ನು ಕಾಪಾಡುವವರು ಯಾರು ಸಹ ಇಲ್ಲವೇ? ಅಯ್ಯೋ ದೈವವೇ. ಪಾಂಚಾಲಿ, ಸುಮ್ಮನೆ ಹೇಗೆ ಎರಚಿವೆ? ಬಾ, ಬೇಗ ನನ್ನ ರಥದಲ್ಲಿ ಕುಳಿತುಕೋ. ಬರದಿ ಶೌರ್ಯ ನೋಡಲು ಮದಂದರ ದುರಾತ್ಮರ ಕಠೋರ ಕೂಡ ಏಡಿಯ. ಇದೇನು ಯಾರೋ ಕೂಗುತ್ತಿರುವರಲ್ಲ? ಅವರು ಯಾರೋ ಆಗಿರಬಹುದು ಎಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುತ್ತೀನಿ. ಇದೋ ಬಂದನು. ಇದೇನಿದು? ಯಾರು ಕಾಣಿಸ್ತಿಲ್ಲವಲ್ಲ? ಯಾರಾದರೂ ನನ್ನನ್ನು ಕಾಪಾಡಬಾರದೆ? ಅಯ್ಯೋ, ಈ ಕಾಡಿನಲ್ಲಿ ನನ್ನನ್ನು ಕಾಪಾಡುವವರು ಯಾರೂ ಸಹ ಇಲ್ಲವೇ? ಯಾರು? ಈ ನಿಸರಾತ್ರಿಯಲ್ಲಿ, ಈ ನನ್ನ ದ್ವಾರಕಾ ನಗರದಲ್ಲಿ ಈ ನಿಸರಾತ್ರಿ ಯಾರೋ ಬಿದ್ದಿರುವರಲ್ಲ,
ಇವರು ಯಾರೋ ಆಗಿರಬಹುದು, ವಿಚಾರಿಸಿ ನೋಡುತ್ತೀನಿ. ನೀವು ಯಾರು? ಇಲ್ಲಿ ಬಂದು ಬಿದ್ದಿರಲು ಕಷ್ಟವೇ ನಿನಗೆ? ಅಂತ ಕಷ್ಟವು ಇಪ್ಪತ್ತಾದರೆ ಏನು? ಅಯ್ಯ, ನಾನು ಪಂಚಪಾಂಡವರ ಧರ್ಮಪತಿಯು. ನನ್ನ ನಾಮಾಗಿದ್ದವು ದ್ರೌಪದಿ ಎಂದು. ನೀನು ಯಾರು? ನಾನು ಹಿರಣ್ಯ ಪುತ್ರನಾದ ಘಟೋತ್ಕಚನು. ಕುಮಾರ, ಹಾಗಾದ್ರೆ ನಿನ್ನ ತಂದೆಯು ಯಾರು? ನಮ್ಮ ತಂದೆ ವೀರನೆನಿಸಿಕೊಂಡ ಸಾವಿರಾರು ಆನೆ ಬಲವುಳ್ಳ ಭೀಮಸೈನನ ಮಗ ಘಟೋತ್ಕಚ. ಜೈ ಜೈ ಘಟೋತ್ಕಚ. ಕುಮಾರ, ನಾನು ಹಾಗೂ ನಿಮ್ಮ ತಂದೆಯು ನಿನ್ನನ್ನು ನಿನ್ನ ತಾಯಿಯನ್ನು ನೋಡಬೇಕೆಂಬ ಹಂಬಲದಿಂದ ಈ ಕಾಡಿಗೆ ಬಂದೆವು. ಆದರೆ ಬರುವಾಗ ಒಂದು ಪುಷ್ಪವು ನನ್ನ ಕಣ್ಣೆದುರಿಗೆ ಕಂಡಿತು. ಆ ಪುಷ್ಪವನ್ನು ತಂದು ಕೊಡಲೇಬೇಕೆಂದು ನಿಮ್ಮ ತಂದೆಯನ್ನು ಕಾಡಿ ಬೇಡಿ ಕಳಿಸಿಕೊಟ್ಟನು ಕಂದ. ಅಮ್ಮ, ಏನು ತಂದೆಯವರನ್ನು ಏನಾದರೂ ನಿಂದಿಸಿ ಮಾತನಾಡಿದೆಯಮ್ಮ? ತಂದೆಯವರನ್ನು ಕಾಡಿಸಿದೆಯಾ? ಅನಂತರವೇನಾಗಿತ್ತು? ಆ ಪಾಪಿಯಾದ ಆ ದುರ್ಯೋಧನ ನನ್ನ ಮಾನಭಂಗವನ್ನು ಮಾಡಲು ಬರುತ್ತಿರುವುದು. ಈಗ ನೀನೇ ನನ್ನನ್ನು ರಕ್ಷಿಸಬೇಕು. ಅದವರು ಎಲ್ಲಿ ಹುಡುಕಾಡಿ ನೋಡುತ್ತೀನಿ, ಎಲ್ಲಿ ಕಾಣುತ್ತಿಲ್ಲವಲ್ಲ? ಅವರನ್ನು ಈಗಲೇ ನನ್ನ ಕೈಗೆ ಸಿಕ್ಕಿದೆ ಆದರೆ ಧ್ವಂಸಗೊಳಿಸಿದನು. ಕಂದ, ಅವರು ಇಲ್ಲಿಯೇ ಇಲ್ಲೋ ಸಮೀಪದಲ್ಲಿ ಅಡಗಿ ಕುಳಿತುಕೊಂಡಿರಬೇಕು. ಎಲೆಯಲವೋ ಕೌರವ, ಎಲೆಯಲವೋ ಕುಳ್ಳನ ಮಗನೇ, ಎಲ್ಲಿ ಅಡಗಿರೋ ಮದಾಂಧ? ಯಾವ ಸರೋವರದವರಿಗೆ ಎದ್ದು ಹೊರಗೆ ಬಾರೋ ಮದಾಂಧ. ಎಲವೋ ರಕ್ಕಸ, ಯಾರೋ ನೀನು? ಎಲವೋ ಮದಾಂಧ, ನೀನೇನೋ ದುರ್ಯೋಧನ? ನೀನೇನೋ ಕುಳ್ಳನ ಮಗ? ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೋಬೇಡ. ನನ್ನ ತಾಯಿಗೆ ಶರಣಾಗತರಾಗಿ ಕ್ಷಮೆಯನ್ನು ಬೇಡ. ಎಲವೋ ಪಾಂಡವರ ಕುಂದಿಯೇ, ನನ್ನ ಆಯುಧಕ್ಕೆ ನೀನು ಆತನಾಗುವೆ. ಚಿಕ್ಕವನಾದ ನಿನಗೆ ರಣರಂಗದ ಪೌರುಷ ಬೇಕು. ಹೋಗು, ನಿನ್ನ ತಂದೆಯನ್ನು ಕಳಿಸು. ಎಲ್ಲವೋ ಘಟೋತ್ಕಚ, ನಿನ್ನ ಈಗಲೇ ಸಮ್ಮತಿಸುವೆನು. ಬಾಯಿಗೆ ಬಂದ ಮೇಲೆ ಬೇಡ. ಈ ಗದಾಧರಿಗೆ ಆಹುತಿಯನ್ನು ಕೊಟ್ಟು ಈ ಭೂಮಾತೆಗೆ ನಿನ್ನ ರಕ್ತವನ್ನು ಜಯಿಸಿದಾಗ ದಗಿಸಿ ಮೇಲೆ ಬೇಕಾಗದೆ, ಜಯಿಸಿದಾಗ ದಗಿಸಿ ಮೇಲೆ ಬೇಕಾಗದೆ, ಜಯಿಸಿದಾಗ ದಗಿಸಿ ಮೇಲೆ ಬೇಕಾಗದೆ. ಹೊರಡಿ ಮಾಡ್ತಿರುವೆ ನಿನ್ನ ನೀಗಲೇ, ಹೊರಡಿ ಮರ್ದಿಸಿದೆ ನಿನ್ನ ನೀಗಲೇ. ಸದೆಬೆಡೆಯುವೆನು ಈ ತರುಣಿಯನ್ನ, ಸದೆಬೆಡೆಯುವೆನು ಈ ತರುಣಿಯನ್ನ. ಗುಡುಗುಡಿಸಿ ಗುಡುಗುಡಿಸಿ ಆರ್ಪಡಿಸಿ ನಿಗಿಸಿ ನೆರೆಯುವೆನು. ದಗದಗಿಸಿ ಗುಡಿ ಗುಡಿಸಿ ಆರ್ಪಡಿಸಿ ಮೆರೆಯುವೆನು. ದಗದಗಿಸಿ ಗುಡಿ ಗುಡಿಸಿ ಆರ್ಪಡಿಸಿ ಮೆರೆಯುವೆನು. ದಗದಗಿಸಿ ಗುಡಿ ಗುಡಿಸಿ ಆರ್ಪಡಿಸಿ ಮೆರೆಯುವೆನು. ಜಯಿಸಿ ದಗದಗಿಸಿ ಮೆರೆಬೇಕಾಗದಿ, ಜಯಿಸಿ ದಗದಗಿಸಿ ಮೆರೆಬೇಕಾಗದೆ, ಜಯಿಸಿ ದಗದಗಿಸಿ ದಗದಗಿಸಿ ಮೆರೆಬೇಕಾಗದಿ. ಎಲ್ಲವೋ ಹುಡುಗ, ಹೋರಿಯ ಮುಂದೆ ನರಿ ಬದುಕುವುದೇನೋ? ಈ ರಣಕೇಸಿನ ಎದುರಲ್ಲಿ ಕುರುಮರಿಯ ಕುಳಿತವೇನು? ಯುದ್ಧವೆಂದರೆ ಕಾಡು ಮೃಗದ ಭೇಟಿಯಲ್ಲ. ಸುಮ್ಮನೆ ಹೊರಡೋಗು. ಹೋಗಿ ನಿನ್ನ ತಂದೆಯನ್ನು ಕಳಿಸು. ಏನವೋ ದುರ್ಯೋಧನ, ನಮ್ಮ ತಂದೆಯೇಕೋ? ನಾನು ಮತ್ತು ಈ ನಿನಗದೆ ನಿನ್ನ ರುಂಡ ಮುಂಡಗಳ ಚಂಡಾಡಿ ಈ ದೇವತೆಗೆ ಆವತಿರ್ಕೊಳ್ಳರು ಮಹಾಂತ. ಎಲ್ಲವೋ ಕುನ್ನಿ,
ಅನ್ಯಾಯವಾಗಿ ಪ್ರಾಣವೇಕೆ ಕಳೆದುಕೊಳ್ಳುವೆ? ಅಗ್ರಜ, ಈತನ ಮುಖವನ್ನೇನು ನೋಡುವೆ? ಈಗಲೇ ಸಂಹರಿಸು. ಪಡ ಪಡ ಹುಡುಗು ನಿನ್ನ ಕಡಿದು ಬಿಡುವೆ ನೋಡಲ್ಲ. ಪಡ ಪಡ ಹುಡುಗ ನಿನ್ನ ಕಡಿದು ಬಿಡುವೆ ನೋಡಲ್ಲ. ಕಡಿದು ಬಿಡುವೆ ನೋಡಲ್ಲ. ಕಡಿದು ಬಿಡುವೆ ನೋಡಲ್ಲ. ನಿನ್ನ ಕಡಿದ ಬಂದ ಅಗ್ರಜ, ನಿನ್ನ ಕಡಿದ ಬಂದ ದುರದಿಗೆಲ್ಲ ನೋಡಲ್ಲ. ದುರದಿಗೆಲ್ಲ ನೋಡಲ್ಲ. ದುರದಿಗೆಲ್ಲ ನೋಡಲ್ಲ. ಎಲೆಯಲವೋ ದುರ್ಯೋಧನ, ಈ ನಗರ ಪೆಟ್ಟು ಸಹಿಸ್ಕೋಬಾರ. ಎಲವೋ ದುರ್ಯೋಧನ, ಇದೋ ನಿನ್ನನ್ನೇ ಪುಡಿ ಮಾಡುವ ಶಕ್ತಿಯು ನನ್ನಲ್ಲಿದೆ. ಈಗಲೇ ಪೆಟ್ಟು ಸಹಿಸ್ಕೋ. ಸಹಿಸ್ಕೋ ಅಮ್ಮ. ಕಂದ, ಎದರ ಬೇಡ. ಅಯ್ಯೋ, ಇದನ್ನು ಸಹಿಸಲಾರೆ. ಎಲವೋ ದುರ್ಯೋಧನ, ಹೆಂಗಸರ ಮುಂದೆ ನಿನ್ನ ಪೌರುಷರು ತೋರಿಸಿದೆಯಲ್ಲ, ಈ ಘಟೋಗ್ರತೆ ಮುಂದೆ ತೋರಿಸು ನಿನ್ನ ಬಲೋಬಲಗಳನ್ನ. ಏಕೆ ಗೌರವೇಶ್ವರ ಈ ರೀತಿ ಸೋತಂತಿರುವೆ? ಕಾರಣ ನನ್ನ ಪ್ರಾಣವೇ ಉಳಿಯುವಂತಿಲ್ಲ. ದುರ್ಯೋಧನ, ನನ್ನ ಮಾತನ್ನು ಕೇಳಿದರೆ ಈ ಸಂಕಷ್ಟ ನಿನಗೇಕೆ ಬರುತ್ತಿತ್ತು? ಆದ್ದರಿಂದ ದ್ರೌಪದಿ ಆಸೆಯನ್ನು ಬಿಟ್ಟು ರಥವನ್ನು ಹಿಂದಿರುಗಿಸು. ಕಾರಣ ಏನಂದೆ? ಸಾಮಾನ್ಯ ಬಾಲಕನಿಗೆ ಎದುರಿ ಹಸ್ತಿನಾವತಿಗೆ ಹಿಂದಿರುಗುವುದೇ? ಶಕ್ತಿ ಯುಕ್ತಿಗಳೆಂದು ಹೇಳಿದವರಾರು? ನೀನು ಏಡಿಯಲ್ಲ, ಸ್ತ್ರೀಯರಲ್ಲಿ ಹೋರಾಡುವ ಪ್ರತಾಪಶಾಲಿಯಲ್ಲವೇ? ಇದು ನಿನ್ನ ಹೇಳಿದ ಕಾರಣ. ನೀನೇ ನನ್ನ ಹಿತಶತ್ರುವು. ನಿಲ್ಲಿಸು ನಿನ್ನ ಮಾತುಗಳನ್ನು. ಮತ್ತೊಂದು ಸಾರಿ ಹೇಳಬೇಡ. ಬೇಡ ದುರ್ಯೋಧನ, ನನ್ನ ಮಾತನ್ನು ಕೇಳು. ಕಾರಣ ಕಾಟೋದ್ಗಜನ ಕರ್ಣಕ್ಕೆ ಸಾವಕಾಶವೇಕೆ? ಬೇಗ ಪ್ರಾಣೋಪಯೋಗ ಮಾಡು. ದುರ್ಯೋಧನ, ಉಲ್ಲೆಯ ಮೇಲೆ ಬ್ರಹ್ಮಾಸ್ತ್ರವೇ, ಬಾಲಕನಾದ ಗಡಗನ ಮೇಲೆ ಬಾಣ ಪ್ರಯೋಗವೇ ನನ್ನಿಂದ ಆಗದು. ಕಾರಣ ಕಡೆಗೂ ನಿನ್ನ ಕುಲದ ಅಭಿಮಾನವನ್ನು ಬಿಡಲೇ ಇಲ್ಲವಲ್ಲ. ಕೊಲ್ಲುವೆಯೋ ಇಲ್ಲವೋ ಹೇಳಿಬಿಡು. ನಿನ್ನ ಸಾವಾಸವೇ ಬೇಡ. ದುರ್ಯೋಧನ, ನಿನ್ನ ಮಾತಿಂತಲೇ ಆಗಲಿ. ಇದೋ ಈಗಲೇ ಗಡಗಜನನ್ನು ಜಯಿಸುವೆನು. ಕುಮಾರ, ತಾಯಿ ನೋಡಿದ್ಯಾ? ಆ ಕೌರವರು ನಿನ್ನ ಕಣ್ಮುಂದೆ ಹೇಗೆ ಉರುಳಾಡುತ್ತಿರೋದು ನೋಡಿದೆಯಮ್ಮ? ಕಂದ, ದುಡುಕಬೇಡ. ಅವರಿಗೆ ಕರ್ಣನ ಬೆಂಬಲವಿರುವುದು. ಹೋಗಿ ಅವರಲ್ಲಿ ಕ್ಷಮೆಯನ್ನು ಯಾಚಿಸು ಕಂದ. ಅಮ್ಮ, ಆ ಅರಮನೆಗೆ ಮಾಡು ಸರಿಯಾಗತ್ತರೆ ಅಮ್ಮ. ಅಮ್ಮ, ಸಾಧ್ಯವಿಲ್ಲ. ಮುಂದೆ ಬಾರೋ. ಯುದ್ಧ ರಂಗದಲ್ಲಿ ತಂದೆ ಯಾರು, ಶಿಷ್ಯ ಯಾರು, ಗುರು ಯಾರು ಎಂಬುದನ್ನು ಅರಿಯದ ನೀನು ಯುದ್ಧ ಮಾಡುವೆಯಾ? ಇದೋ ನಿನ್ನ ಪ್ರಾಣವನ್ನು ತೆಗೆಯುವೆನು. ಈ ಬಾಣಕ್ಕೆ ಎದೆಗೊಟ್ಟು ನಿಲ್ಲು. ಏನವೋ ಕರ್ಣ, ನರಿಗಳ ಸಂಗಟ ಉಳಿಯು ಆಟ ಆಡುವುದೇ? ಛೀ ಕುಲಪಾತಕಿ. ಎಲ್ಲವೋ ಛೀ ಕರ್ಣ, ಕುಲಘಾತಿಗ, ಕುಲಹೀನ. ಇನ್ನು ನೀನು ಯಾರಿಗೆ ದಾಸನಾಗಿಯೋ? ಆ ದುರ್ಯೋಧನು ಸೂತ ಪುತ್ರನೆಂದು ನಿನ್ನ ಒಳಪಡಿಸಿಕೊಂಡಿದ್ದನು. ಇನ್ನ ನೀನು ಯಾರಿಗೆ ದಾಸನಿಗೋ ಮದಾಂಧ? ನನ್ನ ಜನ್ಮದ ವಿಚಾರವು ನಿನಗೇಕೋ? ಇದೋ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಇಲ್ಲವೋ ಕರ್ಣ, ನಿನ್ನ ಪಟ್ಟಿ ಯಾವುದು? ನನ್ನ ಸತ್ತಾಂತಗಳು ಬಿಡುವನು. ನನ್ನ ಪಟ್ಟಿ ಪಾಪು ಗಡಜ, ಪಾಪು. ನೀನು ಪಾಂಡವರ ವಂಶದ ಕುಡಿಯು ಸರಿ. ನಿನ್ನಲ್ಲಿ ಶಕ್ತಿ ಎಷ್ಟಿರಬಹುದೆಂದು ನೋಡುವೆನು. ಬಾಣವನ್ನು ಬಿಡುವೆನು, ಸಹಿಸಿಕೋ.
ಬಾಪು ಕರ್ಣ ಬಾಪು, ಈ ಬಾಣವನ್ನು ತೆಗೆಯಲು ಯಾರು ಇಲ್ಲವೇ? ಅಯ್ಯೋ ಪರಮಾತ್ಮ! ಹಾ ಅಮ್ಮ, ಕಂದ, ನೀರು ಯೋಚಿಸಬೇಡ ಅಮ್ಮ, ಇದು ನೀರು. ಈ ಬಾಣವನ್ನು ನಾನೇ ತೆಗೆಯುವೆನು. ನೀರು ಕುಮಾರ, ಇಲ್ಲೇರು. ನಾನು ಈಗಲೇ ಹೋಗಿ ಜಲವನ್ನು ತರುವೆನು ಕಂದ. ಹಾಗೆ ಆಗಲಿ ಅಮ್ಮ. ಗಂಧಿಕದ ಪುಷ್ಪವ ತರುವೆ, ಹೊದಮನ ಶಿರವನ್ನು ತೊರೆದಿಡುವೆ. ಗಂಧಿಕದ ಪುಷ್ಪವ ತರುವೆ, ಹೊದಮನ ಶಿರವನ್ನು ತೊರೆದಿಡುವೆ. ಕಳೆದ ಭೂದಲ್ಲಿ ಜವನು ಜಯಿಸೆ, ಕಳೆದ ಊರಲ್ಲಿ ಬಲು ಕಷ್ಟವಗೈವೆ, ಬಲು ಕಷ್ಟವಗೈವೆ, ಬೆಲುವರಿದೆ. ಪುಷ್ಪವು ಚೆಲ್ಲಿದ್ದರು, ಆ ಪುಷ್ಪವು ಚೆಲ್ಲಿದ್ದರು ನಮ್ ಕೊರುಬೆನು. ದೂರದಲ್ಲಿ ನೋಡೋರು ಧ್ವಂಸವಗೈವೆ, ದೂರದಲ್ಲಿ ನೋಡೋರು ಧ್ವಂಸವಗೈವೆ. ಸೌಗಂಧಿಕದ ಪುಷ್ಪವ ತರು, ಹನುಮನ ಶಿರವನ್ನು ತೊರೆದಿಡುವೆ, ಹನುಮನ ಶಿರವನ್ನು ತೊರೆದಿಡು, ಹನುಮನ ಶಿರವನ್ನು ತೊರೆದಿಡುವೆ. ಏನು ಮಾಡಲಿ, ಎಲ್ಲಿ ನೋಡಲಿ, ಎಲ್ಲಿ ಹುಡುಕಿದ್ರೋ ಪುಷ್ಪವು ಸಿಗುತ್ತಲೇ ಇಲ್ಲವಲ್ಲ. ಅರಣ್ಯದಲ್ಲಿ ದ್ರೌಪದಿಯನ್ನು ಬಿಟ್ಟು 3 ದಿನ ಕಳೆದವು. ಅಯ್ಯೋ ಜನಾರ್ದನ, ನನಗೆ ಬಾಯಾರಿಕೆ ಆಗಿರುವುದು. ನಾನು ಅಲ್ಲಿ ಕಳೆದು ಜಲಪಾನ ಮಾಡಿ ವಿಶ್ರಾಂತಿಯನ್ನು ಹೊಂದುವೆನು. ಅನಂತರ ನಾನು ಮುಂದೆ ಹೊರಡುವೆನು. ರಾಮಚಂದ್ರ ರಘುವೀರದ ಯಾತ್ರೆಗೆ ಅರಕರ ಪರಮ ಕೃಪಾಲು, ಸಕಲ ಲೋಕದವನೇ ರಾಮ ರಾಮ. ಸಕಲ ಲೋಕದವನೇ ನಿಖಿಲ ಸುತನ ಜಗದ ವಿರಾಮ, ನಿಖಿಲ ರಾಮಚಂದ್ರ ರಘುವೀರದ ಯಾತ್ರೆಗೆ ಅರಕರ ಪರಮ ಕೃಪಾಲು, ಪರಮ ಕೃಪಾಲು, ಪರಮ ಕೃಪಾ. ರಾಮಚಂದ್ರ, ನಿನ್ನಯ ದರ್ಶನವನ್ನು ಕಾಣುತ್ತಿದ್ದ ಈ ಮಾರುತಿಗೆ ಏಕೆ ಮರೆಯಾಗಿರುವೆ ಪ್ರಭು, ಏಕೆ ಮರೆಯಾಗಿರಿ ಪ್ರಭು? ತಮ್ಮ ನಾಮಾಮೃತವನ್ನು ಸ್ಮೃತಿಸುತ್ತಿರುವ ಈ ಮಾರುತಿಗೆ ಭಕ್ತಿ, ಶಕ್ತಿ, ಮುಕ್ತಿ ಎಲ್ಲದಕ್ಕೂ ನೀನೇ ಆಧಾರನಾಗಿದೆ. ಅಂತ ರಾಮಾಮೃತ ಪಾರದಲ್ಲಿ ನನಗೆ ಕೃಪೆಯನ್ನು ತೋರು ರಾಘವ, ಕೃಪೆಯನ್ನು ತೋರು. ನಿನ್ನ ಸ್ಮರಣೆಯಿಂದ ನನ್ನ ಹೃದಯವು ಶುಚಿಯಾಗಿರುವುದು. ಇನ್ನು ಮುಂದಿನ ಯುಗಗಳಲ್ಲಿ ಹೆಚ್ಚಿನ ಚಮತ್ಕಾರ ಕಾಣಬೇಕಾಗಿದೆ, ನಿನ್ನ ಚಮತ್ಕಾರ ಕಾಣಬೇಕಾಗಿದೆ. ಈ ಚಮತ್ಕಾರವನ್ನು ಕಾಣಬೇಕಾಗಿದೆ. ನಾನು ಚಿರಂಜೀವಿಯಾಗಿರುವುದು ನಿನ್ನ ಪುನಃ ಉಪಕಾರಕ್ಕಲ್ಲವೇ? ಈ ಮರದ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿರುವರು ಯಾರಿರಬಹುದು? ಜಯ ಜಯ ರಾಮ ರಾಮ ರಾಮ. ಜಯ ಜಯ ರಾಮ ಜಯ ಗುಣಧಾಮ, ಜಯ ಜಯ ರಾಮ ಜಯ ಗುಣಧಾಮ, ಅಗಣಿತ ಗುಣಧಾಮ ರಾಮ. ಜಯ ಜಯ ಶ್ರೀರಾಮ ರಾಮ.
ರಾಮಚಂದ್ರ, ನಿನ್ನ ಸ್ಮರಣೆಯಿಂದ ನನ್ನ ಹೃದಯವು ಶುಚಿಯಾಗಿರುವುದು. ಇನ್ನು ಮುಂದಿನ ಯುಗಗಳಲ್ಲಿ ಹೆಚ್ಚಿನ ಚಮತ್ಕಾರ ಕಾಣಬೇಕಾಗಿದೆ. ಈ ಮರದ ಪಕ್ಕದಲ್ಲಿ ಮಲಗಿ ನಿದ್ರಿಸುತ್ತಿರುವರು ಯಾರಿರಬಹುದು ರಾಮಚಂದ್ರ? ಅವರನ್ನು ಎಚ್ಚರಿಸಿ ಮಾತನಾಡಿಸಿದನು. ಅಯ್ಯೋ, ಇದೇನು ಪಿಡಿಯೋ ಪಿಶಾಚಿಯೋ? ನನಗೊಂದೂ ಗೋಚರಿಸದು. ಅಯ್ಯ, ಮೇಲೆ ಹೇಳು, ನೀನು ಯಾರು? ಜಲಭಾವನ ನಿದ್ರಾಭಂಗವಾಯಿತಲ್ಲ. ರಾಮಚಂದ್ರ, ಶ್ರೀರಾಮಚಂದ್ರನ ಕರುಣ ಕಟಾಕ್ಷದಿಂದ ನಾನು ಬೇಕಾದಷ್ಟು ಮಾತನಾಡಬಲ್ಲೆ. ನಿನಗೇನಾದರೂ ಕಷ್ಟ ಒದಗಿದರೆ ಶ್ರೀರಾಮಾನುಗ್ರಹದಿಂದ ನಾನು ಅದನ್ನು ದೂರ ಮಾಡಬಲ್ಲೆ. ನೀನು ಯಾರೆಂಬುದನ್ನು ನನ್ನೊಡನೆ ನಿನಗೆ ಮಾತನಾಡುವ ಶಕ್ತಿ ಹೇಗೆ ಬಂತು? ನಾನು ಹಸ್ತಿನಾವತಿಯ ಭೀಮಸೇನನು. ಒಂದು ವಸ್ತಿಯುವ ಈ ಅರಣ್ಯದಲ್ಲಿ ಸಂಚರಿಸುವೆನು. ಅದನ್ನು ಹೊರತಿದ್ದರೆ ತಿಳಿಸು. ಭೀಮಸೇನ, ನಿನ್ನ ವಿಷಯವನ್ನು ನಾನು ಕೇಳಿದ್ದೆನು. ಆದರೆ ನಿನಗೆ ದೊರೆಯದ ವಸ್ತು ಯಾವುದು ಭೀಮಸೇನ? ಸುರಲೋಕ ದರ್ಪೆಯಾದ ಸೌಗಂಧಿಕ ಪುಷ್ಪವು ನೀನು ಹೊರತಿರುವೆಯ, ಅದನ್ನು ನನ್ನೊಡನೆ ತಿಳಿಸು. ಭೀಮಸೇನ, ನನಗೂ ಅದು ತಿಳಿದಿದೆ. ಅದರ ಸುತ್ತಲೂ ಕೋಟ್ಯಾನುಕೋಟಿ ರಾಕ್ಷಸರ ಕಾವಲು ಉಂಟಯ್ಯ. ಅವರೊಡನೆ ಹೋರಾಡಿ ಕೆಲಸ ಅವರೊಡನೆ ಹೋರಾಡಿ ನಿನ್ನ ಪುಷ್ಪವನ್ನು ತರುವುದು ಸಾಧ್ಯವೇನಯ್ಯ? ಭೀಮಸೇನ, ಅಸಾಧ್ಯ. ಆ ಭೀಮ ನಿನಗಲ್ಲ, ಆ ಭೈರವನಿಗೂ ಅಸಾಧ್ಯವಾದುದು. ಆದರೆ ನನಗೀಗ ಬಹಳ ಹಸಿವಾಗುತ್ತಿರುವುದಯ್ಯ. ಈ ಮರದಲ್ಲಿರುವ ಹಣ್ಣುಗಳನ್ನು ಕಿತ್ತುಕೊಟ್ಟರೆ ಆನಂತರ ಮುಂದಿನ ವಿಷಯವನ್ನು ನೋಡೋಣ. ಈ ಘಳಿಯಿಂದಲೇ ಈ ಹಣ್ಣುಗಳು. ಓಹೋ, ಇದೇನು ಹಣ್ಣುಗೂ ಒಂದು ಬೀಳಲಲ್ಲವಲ್ಲ ಭೀಮಸೇನ? ಇಷ್ಟೇ ತಾನೇ ನಿನ್ನ ಪರಾಕ್ರಮ. ಇದೋ ನಾನು ಹಣ್ಣುಗಳನ್ನು ಉದುರಿಸುತ್ತೇನೆ. ಜೈ ರಘುವೀರ ಸಮರ್ಥ. ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಬಯಗರ, ಕೋದಂಡ ರಾಮ, ಕೋದಂಡ ರಾಮ, ಕೋದಂಡ ರಾಮ, ವೇದಂಡ ಬಯಗರ, ಕೋದಂಡ ರಾಮ. ಜಯ ರಘುವೀರ ಜಗದೇಕ ಶೂರ, ಭಕ್ತನ ಜನ ಮಂದಾರವಯ್ಯ. ರಾಜೀವ ನೇತ್ರ ರಮಣೀಯ, ರಾಜೀವ ನೇತ್ರ ರಮಣೀಯ ಗಾತ್ರ, ಸೀತಾಕಳಂತ್ರ, ಸೀತಾಕಳಂತ್ರ, ಪಶುಪತಿ ಮಿತ್ರ. ಜೈ ರಘುವೀರ ಸಮರ್ಥ. ಭೀಮಸೇನ, ತೆಗೆದುಕೋ ಹಣ್ಣುಗಳನ್ನು ಸೇವಿಸು. ರಾಮಭಕ್ತನು ಯಾರೆಂಬುದು ಗೋಚರವಾಯಿತೆ. ಓಹೋ, ವೀರಾಗ್ರಣಿಯಾದ ಆಂಜನೇಯ ನಮ್ಮ ಅಗ್ರಜನಾದ ಮಾರುತಿ ಎಂದು ಈಗ ನನಗೆ ತಿಳಿಯಿತು. ಮಾರುತಿ, ನನಗೆ ಸಹಾಯ ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಭೀಮಸೇನ, ಆ ಪುಷ್ಪದ ಮೇಲೆ ಮುಕ್ಕಣ್ಣನ ನೇತ್ರವಿರುವುದು ಅದು ಸದಾಶಿವನ ಪೂಜೆಗೆ ಸಲ್ಲತಕ್ಕದ್ದು. ಅದು ಯಾರಿಂದಲೂ ಸಾಧ್ಯವಲ್ಲ. ನಾನು ಹೇಳಿದೆ ಅಂತ ಕೇಳಿದರೆ ನಿನಗೆ ಆ ಪುಷ್ಪವು ದೊರೆಯುವುದಯ್ಯ. ನಿನ್ನ ವರದಾನವಿದ್ದರೆ ನನಗೆ ಯಾವುದು ಸಾಧ್ಯ. ಹಾಗಾದರೆ ನನ್ನ 3 ರೋಮಗಳನ್ನು ಕಿತ್ತು ಕೊಡುವನು. ಯಾರಾದರೂ ಅಡ್ಡ ಬಂದರೆ ಒಂದು ರೋಮವನ್ನು ಅಲ್ಲಿಡು. ಆನಂತರ ನಿನ್ನ ಮಾರ್ಗವು ಸರಿಯಾಗಿ ಹೋಗುವುದು. ನಿನಗೆ ಶುಭವಾಗಲಿ. ಜೈ ರಘುವೀರ. ನಾನು ನಿನ್ನ ಬರುವೆನು. ಸುರಲೋಕ ದರ್ಪೆಯ ಸೌಗಂಧಿಕ ಪುಷ್ಪವನ್ನು ನಾನು ನೋಡಿದ್ದಾಯಿತು. ಆ ಕುಬೇರವನದಲ್ಲಿ ಇರುವುದು. ನಾನು ಆ ಪುಷ್ಪವನ್ನು ಕೊಯ್ದು ನಾನು ದ್ರೌಪದಿಗೆ ಮುಡಿಸುವೆನು. ಕುಬೇರವನವನ್ನು ನೋಡಿದ್ದಾಯಿತು. ಈ ಪುಷ್ಪವನ್ನು ಕೊಯ್ದು ನನ್ನ ಹೆಂಡತಿಯಾದ ದ್ರೌಪದಿಗೆ ನಾನು ಮುಡಿಸುವೆನು. ಪರಮೇಶ್ವರ, ಎಚ್ಚರನಾಗು ದೇವ. ಈ ನಿನ್ನ ಕೋಪಕ್ಕೆ ಜಗತ್ತೇ ತಲ್ಲಣಿಸುತ್ತಿರುವುದು. ಎಚ್ಚರನಾಗು ಪರಮೇಶ್ವರ. ಆಕಾರದ
ಪ್ರಿಯಕರಾಣಿ ಕನಕ ಸುಂದರಿ ಪ್ರಣಯ ಗೀತೆ ರಾಜರಾಜೇಶ್ವರಿ ಅನಂತ ಓಂಕಾರಿಣಿ ಮಾಯಾ ಮೋಹ ರೂಪಿಣಿ. ಪ್ರಿಯಾ, ಒಳೆವ ಕಾಂತಿ ಚೆಲುವ ಜಗವ ಕಳೆವ ಕಾಂತಿಯ ಒಳೆವ ಕಾಂತಿ ಚೆಲುವ ಜಗವ ಕಳೆವ ಕಾಂತಿಯ ಬಯಲ ಜ್ಯೋತಿ ನಯನ ಕಾಂತಿ ಕಾರಿಣಿ ಕಾಂಡ ಓಂಕಾರಿಣಿ ಮಾಯಾ ಮೋಹ ರೂಪಿಣಿ ಮಾಯಾ ಮೋಹ ರೂಪಿಣಿ ಮಾಯಾ ಮೋಹ ರೂಪಿಣಿ. ಪಾರ್ವತಿ, ಸ್ವಾಮಿ, ಮನರಂಜಿತವಾದ ಆಲಾದ ಮಡಿವಿನಂತೆ ಉಜ್ಜಯಿಸುವ ಪರಾಸತ್ಯ ಪರಾಕ್ರಮಕ್ಕೆ ಈ ಪರಶಿವನಾಶ್ರಮವು ಇಷ್ಟೊಂದು ಸೊಗಸು ಅಲ್ಲವೇ ಪಾರ್ವತಿ? ಸ್ವಾಮಿ, ಅಮೃತದಂತೆ ಆಲಾಹಲವಾಗಿದ್ದರೂ ಸಹ ನಿನ್ನ ಬಳಿ ಬಂದ ತಕ್ಷಣ ಕದಂಬ ಭೂಷಣ ಎಂದು ಬಿರುದನ್ನೇ ಪಡೆದಿರುವುದು ಅಲ್ಲವೇ? ಪಾರ್ವತಿ, ಆ ದೇವತೆಗಳನ್ನು ಬಂದ ಬಿರುದು ದಕ್ಷಿಣ ಜಯಿಸಲಾರದೆ ಮಹಾಮಾಂಗಲ್ಯವೇ ಸರಿ, ಇನ್ನೇಕೆ ಅದರ ಆಸೆ ಪಾರ್ವತಿ? ಸ್ವಾಮಿ, ಆದರೂ ಸಹ ಈ ಸಕಲ ಗಣಗಳ ಮುಂದೆ ಈ ಪಾರ್ವತಿಯು ಶಿವನನ್ನು ಸೇರಬೇಕು. ಪಾರ್ವತಿ, ಓಂಕಾರಿಣಿ ಬಾದಾಚಾಯಿನಿ ಓಂಕಾರಿಣಿ ಬಾದಾಚಾಯಿನಿ ಮಮ ಪ್ರೇಮ ವಸಿನಿ ಆನಂದವಾಯಿನಿ ಮಮ ಪ್ರೇಮ ವರ್ಷಿಣಿ ಓಂಕಾರಿಣಿ ಬಾದಾಚಾಯಿನಿ ಪ್ರಣಯ ಪ್ರೇಮದ ಪ್ರಿಯಕರಾಣಿ ಸುಂದರಿ ಬಾರಾಜೇಶ್ವರಿ ಪ್ರಿಯಾ, ತ್ರಿಪುರ ಸುಂದರಿ ಬಾರಾಜೇಶ್ವರಿ ಶಿವನನು ಮೇಯನೆ ನಲಿದಾಡೆ ಶಿವರಾಣಿ ಶಿವನನು ಮೇಯನೆ ನಲಿದಾಡೆ ಶಿವರಾಣಿ ಪಾರಮೈದೂರಿ ಪರಮೇಶ್ವರಿ ಪ್ರಿಯಾ, ಪಾರಮೈದೂರಿ ಪರಮೇಶ್ವರಿ ಕುಡಿಯುತ್ತ ಬಾರ ನಲಿಯುತ್ತ ಬಾರ ಓಂಕಾರನಾದದಲ್ಲಿ ಕುಡಿಯುತ್ತ ಬಾರ ನಲಿಯುತ್ತ ಬಾರ ಓಂಕಾರನಲ್ಲಿ ಬಹುಬೇಗ ಬಂದು ನೀ ಅರ್ಥವಾಗು ಈ ನನ್ನ ದೇಹದಲ್ಲಿ ಬಹುಬೇಗ ಬಂದು ನೀ ಅರ್ಥವಾಗು ಈ ನನ್ನ ದೇಹದಲ್ಲಿ ಓಂಕಾರಿಣಿ ಬಾದಾಚಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಯಿನಿ ಮಮ ಪ್ರೇಮ ವರ್ಷಿಣಿ ಓಂಕಾರಿಣಿ ಬಾದಾಚಾಯಿನಿ. ಪಾರ್ವತಿ, ಈ ದಿನ ಕುಬೇರ ವನದಲ್ಲಿ ಏನು ಅನರ್ಥವಾಗುವಂತೆ ತೋರುತ್ತಿದೆ. ಸ್ವಾಮಿ, ನಿಮಗೆ ತಿಳಿದ ವಿಚಾರ ಯಾವುದು ತಾನೇ ಇರುವುದು ಪ್ರಭು? ಪಾರ್ವತಿ, ನನ್ನ ಅಭಯವನ್ನು ನಿರೀಕ್ಷಿಸುತ್ತಾ ನಾರದ ಮುನಿಗಳು ಇತ್ತಲೇ ಬರುತ್ತಿರುವರು. ಗಂಗಾ ಬಕುಟ ಶಶಿಕಲಾಟ ಶೋಭಿತಾ ಹೇಮಕೂಟ ನಟ ನಿವಾಸ ದಿಠದಿ ನಟವರ ಪಂಡಿತ
ಜಟಾಜೂತ ನಾರಾಯಣ ನಾರಾಯಣ ಜಟಾಜೂತ ಗಂಗಾ ಮಧುತ ಶಶಿಕಲಾಟ ಶೋಭಿತ ಹೇಮಕೂಟ ನಂದ ನಿವಾಸ ದಿಠ ದಿನಕವರ ಪಂಡಿತ ಜಟಾಜೂತ ನಾರಾಯಣ ನಾರಾಯಣ ಗಿರಿಜಾವರ ಧಮರುಘಾದರ ಶಂಕರ ಶಿವ ಸುಂದರ ಗಿರಿಜಾವರ ಧಮರುಘಾದರ ಶಂಕರ ಶಿವ ಸುಂದರ ಕೃಪಾಸಾಗರ ಗುಣ ಗಂಭೀರ ಕೃಪಾಸಾಗರ ಗುಣ ಗಂಭೀರ ಬಾರ ಬಾರ ಶಂಕರ ಬಾರ ಬಾರ ಶಂಕರ ಜಟಾಜೂತ ಗಂಗಾ ಮಕುಟ ಶಶಿಕಲಾಟ ಶೋಭಿತ ಹೇಮಕೂಟ ನಟ ನಿವಾಸ ವಿಠದಿ ನಟವರ ಪಂಡಿತ ಜಟಾಜೂತ ನಾರಾಯಣ ನಾರಾಯಣ ಪಶುಪತೇಶ ಪಶುಪತೇಶ ನಟ ನಿವಾಸ ಪಂಡಿತ ಪಶುಪತೇಶ ಪಶುಪತೇಶ ನಟ ನಿವಾಸ ಪಂಡಿತ ದೇಶ ನಾಶ ದೋಷ ರಹಿತ ದೇಶ ನಾಶ ರಹಿತನೇ ಕ್ಲೇಶ ನಾಶ ದೋಷ ರಹಿತ ಕ್ಲೇಶ ನಾಶ ರಹಿತನೇ ತ್ರಿಪುರ ಸಂಹಾರಕ ತ್ರಿಪುರ ಸಂಹಾರಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಸುಂದರ ವರ ಮಾಲಿಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಸುಂದರ ವರ ಮಾಲಿಕ ಜಟಾಜೂತ ಗಂಗಾ ಮಧುತ ಶಶಿಕಲಾಟ ಶೋಭಿತ ಹೇಮಕೂಟ ನಟ ನಿವಾಸ ದಿಠದಿ ನಟವರ ಪಂಡಿತ ಜಟಾಜೂತ ನಾರಾಯಣ ನಾರಾಯಣ ಪರಮೇಶ್ವರನಿಗೆ ನಮಸ್ಕರಿಸುವೆನು. ನಾರದರೆ ನಿಮಗೆ ನಿತ್ಯ ಮಂಗಳವಾಗಲಿ. ನಾರದರೆ ಪರಮಾತ್ಮ. ಏನಾದರೂ ವಿಶೇಷ ವರ್ತಮಾನವಿರುವುದೇ? ಪರಮಾತ್ಮ, ವರ್ತಮಾನವೇನಿರುವುದು? ಸದಾ ನಿಮ್ಮ ಪೂಜೆಗೆಂದೇ ಮುಡುಪಾಗಿತ್ತ ಆ ಸೌಗಂಧಿಕ ಪುಷ್ಪವನ್ನು ನರಮಾನವನಾದ ಆ ಭೀಮನು ತನ್ನ ಮಡದಿಯಾದ ದ್ರೌಪದಿಗೆ ತೆಗೆದುಕೊಂಡು ಹೋಗುತ್ತಿರುವಾಗ ಅದನ್ನು ತಡೆಯಲೆಂದು ಬಂದ ಆ ಕುಬೇರನನ್ನು ಪರಾಜಯಗೊಳಿಸಿ ಪುಷ್ಪವನ್ನು ತೆಗೆದುಕೊಂಡು ಹೋಗುತ್ತಿರುವನು ಪರಮಾತ್ಮ. ಆ ವಿಚಾರವನ್ನು ತಿಳಿಸಲೆಂದೇ ನಾನಿಲ್ಲಿಗೆ ಬಂದಿದ್ದು. ನಾರದರೆ ಪರಮಾತ್ಮ, ಪಾಂಡವರು ನೀವು ಚೋರತನವೇ, ಅವರು ಈಗಲೇ ಸಂಹಾರ ಮಾಡಿಬಿಡುತ್ತೇನೆ. ಪರಮೇಶ್ವರ, ನೀವು ಮಾತನಾಡುತ್ತಿರುವುದು ಆ ಮಹಾಪತಿರತೆಯಾದ ದ್ರೌಪದಿ, ಅಂದರೆ ನನ್ನ ಮಗಳ ಬಗ್ಗೆಯೇ? ಪಾರ್ವತಿ, ಆದರೆ ನೀನಾದರೆ ಅವಳ ವಿಚಾರವನ್ನು ಮಾತನಾಡುತ್ತಿರುವೆಯಲ್ಲ, ನಿನ್ನ ಮನಸ್ಸು ಅವಳ ಕಡೆ ಸೆಳೆಯುತ್ತಿರುವುದು. ನೀನು ಅವಳ ಮೇಲೆ ಪ್ರೀತಿ ತೋರಿದರೆ ನಮ್ಮ ಪುಷ್ಪವನ್ನು ಕಾಯುವ ಕುಬೇರಗತಿ ಏನಾಗಬೇಕು? ದೇವ, ಒಬ್ಬ ದ್ರೌಪದಿಯು ಆ ಅಪರಾಧವನ್ನು ಮಾಡಿರಬಹುದು, ಆದರೆ ಹೂವನ್ನು ಕದ್ದರೆ ಅದು ಅಪರಾಧವೆಂದು ನೀವೇಗೆ ಭಾವಿಸುವಿರಿ ಸ್ವಾಮಿ? ಪಾರ್ವತಿ, ದ್ರೌಪದಿ ಪರ ಮಾತನಾಡಬೇಡ. ಸತಿಯಾಗಲಿ ಸಾಧ್ವಿಯಾಗಲಿ ಈ ರೀತಿ ಮಾಡಬಹುದೇ? ಪ್ರಾಣೇಶ್ವರ, ಸಾಕು ಮಾಡಿ. ಪತಿವ್ರತೆಯರು ಮುಡಿಯುವ ಹೂವನ್ನು ಅಪಹರಿಸಿದರೆ ಅದು ಚೋರತನವೆಂದು ನೀವೇಗೆ ಭಾವಿಸುವಿರು? ಸಾಕು ಮಾಡಿ ನಿಮ್ಮ ವಾಗ್ದಾನವನ್ನು. ಪಾರ್ವತಿ ತಾಯಿ, ರಣರಂಗವನ್ನು ಹೂಡದಿದ್ದರೆ ಆ ಭೀಮನ ಗದೆಯು ನೆಲಕ್ಕುರುಳಲಾರದು ತಾಯಿ. ಪರಮಾತ್ಮ, ಆ ಭೀಮನ ಗರ್ವಭಂಗವಾಗಲೇಬೇಕು ಪರಮಾತ್ಮ. ಸ್ವಾಮಿ, ಏನೇ ಆಗಲಿ
ದ್ರೌಪದಿಯ ಅಂದುಕೊಂಡಿರುವ ಮನಸ್ಸಿನಲ್ಲಿ ಅಂದುಕೊಂಡಿರುವಂತೆ ನೆರವೇರಿಸಬೇಕೆಂದು ನಾನು ಬೇಡಿಕೊಳ್ಳುವುದು ಪ್ರಿಯ. ಪಾರ್ವತಿ, ನೀನು ಏನು ಗೋಚರ ಅನಂತರ ನನಗೆ ತಿಳಿಯುವುದು. ಪಾರ್ವತಿ, ಕಾಲ ವಿಳಂಬವಾಗುತ್ತಾ ಬಂದಿದೆ, ನೀನು ನಡಿದ್ದೇವಿ, ಚಿಂತಿಸಬೇಡ. ಪರಮೇಶ್ವರ, ನಾರದರೆ ನಾನಿನ್ನು ಹೋಗಿ ಬರುವೆನು. ಶಂಕರ ನಾದ ಶರೀರಾಂಬರ ದೇವ ವೇದ ವಿಕಾರಕರ ಜೀವೇಶ್ವರ ನಾರಾಯಣ ನಾರಾಯಣ. ಶಂಕರ ನಾದ ಶರೀರಾಂಬರ ದೇವ ದೇವ ವಿಕಾರಕರ ಜೀವೇಶ್ವರ ಶಂಕರ 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 ನಾರಾಯಣ ಶಂಭೋ ಶಂಕರ ವರ್ಣಮುನಿ ಧನಿ ಗಾನಮುನಿ ಧನಿ ಪ್ರಾಣಮುನಿ ಧನಿ ಗಾನಮುನಿ ಧನಿ ಪ್ರಾಣಮೇ ಯೋಗಮಣಿ ಪ್ರಾಣಮೇ ಯೋಗಮಣಿ ನಾದೋಪಾಸನ ಜಯಿಸಿ ಮಾಡಲು ನಾದೋಪಾಸನ ಜಯಿಸಿ ಮಾಡಲು ಈ ನಾದಮು ಏನೈತೆ ದಿಗ್ಗಿರೇಂದ್ರಮಯ ದಿಗ್ಗಿರೇಂದ್ರಮಯ ಕಂಧರ ನೀಲ ಕಂಧರ ದಿಗ್ಗಿರೇಂದ್ರಮಯ ದಿಗ್ಗಿರೇಂದ್ರಮಯ ಕಂಧರ ನೀಲ ಕಂಧರ ಸುತ್ರವೀರದಳು ಸುತ್ರವೀರದಳು ಕಂಧರ ನಿರಂತರ ಶಂಕರ ನಾದ ಶರೀರಾಂಬರ ದೇವ ವೇದ ವಿಕಾರಕರ ಶಂಕರ 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 ಕರಸೆ ಮುದುವುದು ಕರಸೆ ಮುದುವುದು ತಿರುಗಿರಿ ನೋವನ್ನು ಕಾಣೋದು ಕರಸೆ ಮುದುವುದು ಕರಸೆ ಮುದುವುದು ತಿರುಗಿರಿ ನೋವನ್ನು ಕಾಣೋದು ಸಿರಿ ಸಿರಿ ನಟಕರ ಸಿರಿ ಸಿರಿ ನಟಕರ ಸಿರಿ ಸಿರಿ ನೋವನ್ನು ಕಾಣೋದು ಸಿರಿ ಸಿರಿ ನಟಕರ ಸಿರಿ ಸಿರಿ ನಟವರ ಸಿರಿ ಸಿರಿ ನೋವನ್ನು ಕಾಣೋದು ಶಾಸನ ಶಿವಗಂಗಾ ಪರವು ಶಾಸನ ಶಿವಗಂಗಾ ನಾರಾಯಣ ಪರವು ಶಾಸನ ಶಿವಗಂಗಾ ದೊರಕುಮಾರನ ಶಿವಗಂಗಾ ಮನವು ನಗುತ್ತಿದೆ ಶಿವಗಂಗಾ ಆನಂದ ಸೃಷ್ಟಿಯೇ ತಡವಂಗ ಶಂಭೋ ಶಂಕರ ಶಂಭೋ ಶಂಕರ ಶಂಕರ ನಾದ ಶರೀರಾಂಬರ ದೇವ ವೇದ ವಿಕಾರಕರ ಜೀವೇಶ್ವರ ಶಂಕರ ಶಂಕರ
ಶಂಕರ ನಾರಾಯಣ 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 ನಲವೇರಿ ಬಾ ನಲಿದಾಡು ಬಾ ನಿನೆಯನ ಮನದಲ್ಲಿ ನಿನೆಯನ ಮನದಲ್ಲಿ ನಲವೇರಿ ಬಾ ಪ್ರಣಯ ಪ್ರೇಮದ ಪ್ರಿಯತನ ರಾಣಿ ಪ್ರಣಯ ಪ್ರಿಯದ ಪ್ರಿಯಕನ ರಾಣಿ ಇವನನು ಮೇಯರಿ ಬಲಿದಾಡೆ ಶಿವರಾಣಿ ಮನದಲ್ಲಿ ಜಾನಿತಿ ಉಳಿಯುತ್ತವಾರೆ ಅಳಿಯುತ್ತ ಭುವನ ಅಳಿಯುತ್ತ ಭುವನ ನಲವೇರಿ ಬಾ ನಲಿದಾಡು ಬಾ ಇನಿಯನ ಮನದೊಲು ಗಲು ಗಲು ನಲವೇರಿ ಬಾ ಪ್ರಿಯಾ ಪಾರ್ವತಿ ನೀನು ಈಸನು ನಾನು ಪಾರ್ವತಿ ನೀನು ಈಸನು ನಾನು ಸಕಲ ರಾಜರ ದೀವವು ನೀನು ಸಕಲ ರಾಜರ ಜೀವವು ನಾನು ತಳೆಯುತ್ತಲು ತಳೆಯುತ್ತ ಭುವನ ನಲವೇರಿ ಬಾ ನಲಿದಾಡು ಬಾ ಇನಿಯನ ಮನದೊಲು ಗಲು ಗಲು ಇನಿಯನ ಮನದೊಲು ಗಲು ಗಲು ನಲವೇರಿ ಬಾ ಅನುಪಮ ರೂಪದಿ ಮನದೊಳು ನಲಿಸಿ ಅನುಪಮ ರೂಪದಿ ಮನದೊಳು ನಲಿಸಿ ಇನಿಯನೆ ನಮಿಸುಮೆ ಕರುಣಿಸು ಕೃಪೆಯ ಇನಿಯನೆ ನಮಿಸುಮೆ ಕರುಣಿಸು ಕೃಪೆಯ ತರುಣಿಯ ಮನಗಳು ಗಲು ಗಲು ಎನ್ನುತ್ತ ತರುಣಿಯ ಮನಗಳು ಗಲು ಗಲು ಎನ್ನುತ್ತ ತರುಣಿಯ ಮನಗಳು ಗಲು ಗಲು ಎನ್ನುತ್ತ